ತುಂಬಾ ಕಾಮನ್ ಪ್ರಾಬ್ಲಮ್ ಆಗಿದೆ ಈಗ. ಮಕ್ಕಳು ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಫ್ಲೈಟ್ ಅಲ್ಲಿ ಓಡಾಡ್ತಾರೆ ಅಥವಾ ಕಾರಲ್ಲಿ ಬೇರೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಹೋಗ್ತಾರೆ. ಆದ್ರೆ ಎಲ್ಲಾ ಮಕ್ಕಳಿಗೂ ಈ ತರದ್ ಬರಲ್ಲ. ಕೆಲವು ಮಕ್ಕಳಿಗೂ ತುಂಬಾ ಸಿವಿಯರ್ ಆಗಿ ಬರುತ್ತೆ, ಕೆಲವು ಮಕ್ಕಳಿಗೂ ಮೈಲ್ಡರ್ ಫಾರ್ಮ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಪ್ರಯಾಣ ಮಾಡೋದಕ್ಕೂ ಮುಂಚೆ ಮಗುವಿಗೂ ಸ್ವಲ್ಪ ಲೈಟ್ ಫೀಡಿಂಗ್ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಊಟ ತಿಂಡಿ ಕೊಡ್ಬೇಕು. ಆಗಾರ ಸ್ಪೈಸಿ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡ್ಬೇಕು, ಸ್ವಲ್ಪ ಬ್ಲ್ಯಾಂಡ್ ಡಯಟ್ಸ್ ಕೊಡ್ಬೇಕು, ಆದಷ್ಟು ಲಿಕ್ವಿಡ್ ಐಟಮ್ಸ್ ಕೊಟ್ಕೋಬೇಕು, ಅದು ಇಂಪಾರ್ಟೆಂಟ್. ಆಮೇಲೆ ಏನಂದ್ರೆ ಎಷ್ಟು ಸ್ಲೋ ಆಗ ಓಡ್ಸಕ್ ಆಗುತ್ತೋ ಕಾರಲ್ಲಿ ಪ್ರಯಾಣ ಮಾಡುವಾಗ ಆದಷ್ಟು ಸ್ಲೋ ಆಗ ಕಾರ್ನ ಓಡಿಸ್ಬೇಕು. AC ಗಾಡಿಗಳಿದ್ರೆ ಅದನ್ನ ಅವಾಯ್ಡ್ ಮಾಡಿ ಓಪನ್ ಏರ್ ವಿಂಡೋಸ್ ಓಪನ್ ಮಾಡಿ ಬಿಟ್ರೆ ಗಾಳಿ ಹೊರಗಡೆ ಬಂದ್ರು ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಇದನ್ನ ಮೋಷನ್ ಸಿಕ್ನೆಸ್ ಅಂತ ಹೇಳ್ತೀವಿ. ಈ ವಿಮಾನ ಪ್ರಯಾಣದಲ್ಲಿ ಏನಾಗುತ್ತೆ ಅಂದ್ರೆ ಆದಷ್ಟು ಮಕ್ಕಳಿಗೂ ತುಂಬಾ ದೂರ ಪ್ರಯಾಣ ಆದ್ರೆ ಇದನ್ನ ಕರ್ಕೊಂಡ್, ಬಿಕಾಸ್ ಮಕ್ಕಳು ಊಟ ತಿಂಡಿ ಏನು ಮಾಡಾದ ಅಷ್ಟು ದೂರ ಕರ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆ ಮೆಡಿಸನ್ಸ್ ಇದೆ, ಡ್ರಾಮಾಮಿನ್ ಅಂತ ಕೆಲವು ಮೆಡಿಸನ್ಸ್. ಪ್ರಯಾಣ ಮಾಡೋದಕ್ಕೆ ಒಂದು 10 to 15 minutes ಮುಂಚೆ ಮಕ್ಕಳ ವಯಸ್ಸಿಗೆ ತಕ್ಕಂತ ಅದು ಇಟ್ ಇಸ್ ಟೋಟಲಿ ಅಪ್ರೂವ್ಡ್ ಈವನ್ ಬೈ ದಿ ಅಮೆರಿಕನ್ ಗವರ್ಮೆಂಟ್. ಸೊ ಅದನ್ನ ಕೊಟ್ಟು ಕರ್ಕೊಂಡು ಹೋದ್ರೆ ಎಲ್ಲಾ ಮಕ್ಕಳು ನಿದ್ದೆ ಮಾಡಲ್ಲ, ಕೆಲವು ಮಕ್ಕಳು ಸ್ವಲ್ಪ ನಿದ್ದೆ ಮಾಡ್ತಾರೆ. ಸೊ ಆ ತರ ಅದನ್ನ ಪ್ರಿವೆಂಟ್ ಮಾಡ್ಬೋದು. ಜ್ಯೂಸಸ್ ಆ ತರ ಸ್ವಲ್ಪ ಬ್ಲ್ಯಾಂಡ್ ಡಯಟ್ ಕೊಟ್ಕೋಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಮಕ್ಕಳು ನಿದ್ದೆ ಮಾಡುವ ಟೈಮಲ್ಲಿ ಪ್ರಯಾಣ ಮಾಡಿದ್ರೆ ಈ ತರ ಸ್ವಲ್ಪ ಪ್ರಾಬ್ಲಮ್ಸ್ ನ ಅವಾಯ್ಡ್ ಮಾಡಬಹುದು. ಫ್ಲೈಟ್ ಅಲ್ಲಿ ಆಗ್ಲಿ ಅಥವಾ ಕಾರಲ್ಲಿ ಆಗ್ಲಿ ಆ ತರ ಮಾಡ್ಕೊಂಡ್ರೆ ಸ್ವಲ್ಪ ಇದನ್ನ ಪ್ರಿವೆಂಟ್ ಮಾಡ್ಬೋದು. ಜೆಟ್ ಲ್ಯಾಗ್ ಮಾಡಕ್ಕೆ ಏನಂದ್ರೆ ಸ್ವಲ್ಪ ಮೊದಲಿಂದ ಪ್ರಯತ್ನ ಮಾಡ್ಬೇಕು. ಸೊ ಮಗುದು ಈಗ ಬೇರೆ ಕಂಟ್ರಿಗೆ ಹೋಗಿದ್ರೆ ಈ ಜೆಟ್ ಲ್ಯಾಗ್ ಬರುತ್ತಲ್ವಾ, ಸೊ ಆ ಕಂಟ್ರಿಗೆ ತಕ್ಕಂತೆ ಈ ಮಗುನ 1 ವಾರ ಅಥವಾ 10 ದಿನದಿಂದ ಊಟ ಮಾಡುವ ಟೈಮು, ನಿದ್ದೆ ಮಾಡುವ ಟೈಮು ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕು. ಅಡ್ಜಸ್ಟ್ ಮಾಡ್ಬಿಟ್ಟು ಕರ್ಕೊಂಡು ಹೋದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಆ ಜೆಟ್ ಲ್ಯಾಗ್ ಇರೋದಿಲ್ಲ. ಆಮೇಲೆ ಇವನ್ ಪ್ರಯಾಣ ಮಾಡುವಾಗಲೂ ಕರೆಕ್ಟ್ ಆಗ ನಮ್ಮ ಯಾವ ತರ ಕಂಟ್ರಿಗೆ ಹೋಗ್ತಾರೋ ಆ ಕಂಟ್ರಿಗೆ ತಕ್ಕಂತ ಮಕ್ಕಳಿಗೂ ತಿಂಡಿ ತಿನ್ಸೋದು, ನಿದ್ದೆ ಮಾಡಿಸೋದು ಅದನ್ನ ಅಭ್ಯಾಸ ಮಾಡ್ಕೋಬೇಕು. ಆ ತರ ಮಾಡಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಅದರ್ವೈಸ್ ಜೆಟ್ ಲ್ಯಾಗ್ ಇದ್ರೂ ಒಂದೇ ಕಡಿಮೆ ದಿವಸದಲ್ಲಿ ಇಂಪ್ರೂವ್ ಆಗ್ತಾರೆ. ಅಥವಾ ಕೆಲವು ಮಕ್ಳಿಗೂ 3 ದಿನ 1 ವಾರ ತನಕ ಇರುತ್ತೆ. ಅದರ್ವೈಸ್ 1 or 2 days ಅಲ್ಲಿ ಅದನ್ನ ಕಡಿಮೆ ಮಾಡುವಂಗೆ ನಾವು ತಯಾರಿ ಮಾಡ್ಬೋದು. ಆಮೇಲೆ ಆ ದೇಶಕ್ಕೆ ಹೋದ್ಮೇಲೆ ಆ ಟೈಮಿಗೆ ತಕ್ಕಂತೆ ಆಕ್ಟಿವಿಟೀಸ್ ಇಂಪ್ರೂವ್ ಮಾಡ್ಬೇಕು. ಆ ತರ ಮಾಡ್ಕೊಂಡು ಆ ನಿದ್ದೆ ಮಾಡುವ ಟೈಮ್, ಎದ್ದೇಳುವ ಟೈಮ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕಾಗತ್ತೆ. ಸಾಮಾನ್ಯ ತುಂಬಾ ದೂರ ಪ್ರಯಾಣ ಮಾಡುವಾಗ ಎವ್ರಿ 2 hours ಸ್ವಲ್ಪ ಎದ್ದು ಓಡಾಡಕ್ ಹೇಳ್ಬೇಕು, ನಡಿಯಕ್ ಹೇಳ್ಬೇಕು. ಸ್ವಲ್ಪ ಕೈಕಾಲ್ ಸ್ಟ್ರೆಚ್ ಮಾಡೋದು ಎವ್ರಿ ಅವರ್ ಮಾಡ್ಬೇಕಾಗತ್ತೆ, ಇಲ್ಲಾಂದ್ರೆ ಫುಲ್ ಒಂಥರ ಸ್ಟಿಫ್ನೆಸ್ ಆಗ್ಬಿಡುತ್ತೆ, ಮಕ್ಳು ಕಷ್ಟ ಪಡ್ತಾರೆ. ಸೊ ದೊಡ್ಡವರು ಅಷ್ಟೇ, ಮಕ್ಕಳು ಅಷ್ಟೇ. ದೂರ ಪ್ರಯಾಣ ಮಾಡುವಾಗ ಎವ್ರಿ 1 hour 2 hour 1 hour ಜಸ್ಟ್ ಬಾಡಿ ಸ್ಟ್ರೆಚಿಂಗ್, ಜಸ್ಟ್ ಪುಟಿಂಗ್ ದ ಕೈ ಕಾಲ್ಗಳನ್ನ ಸ್ವಲ್ಪ ಅಲ್ಲಾಡ್ಸೋದು ಅಥವಾ ಹೀಲ್ ಸ್ವಲ್ಪ ರೈಸ್ ಮಾಡೋದು, ಆತರ ಸ್ಮಾಲ್ ಆಕ್ಟಿವಿಟೀಸ್ ಮಾಡ್ಬೋದು. ಅಥವಾ ಎದ್ದು ಸ್ವಲ್ಪ ದೂರ ಓಡಾಡೋದು ಅಂತ ಎವ್ರಿ 2 hours ಖಂಡಿತ ಮಾಡ್ಬೇಕು.